ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಚನ್ನರಾಯಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಸರ್ಕಾರಿ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ವಹಿಸಿದ್ದರು. ಧ್ವಜಾರೋಹಣ ನೆರವೇರಿಸಿ ತಹಶೀಲ್ದಾರ್ ಶಂಕರಪ್ಪ ಧ್ವಜ ಸಂದೇಶ ನೀಡಿದ್ದಾರೆ. ಗ್ರಾಮಾಂತರ ಠಾಣೆ ಚನ್ನರಾಯಪಟ್ಟಣ ವಹಿಸಿಕೊಂಡಿದ್ದಾರೆ. ಎರಡನೇ ತಂಡ ಹೋಮ್ ಗಾರ್ಡ್ ತಂಡ. ಈ ತಂಡದ ನಾಯಕ ವಿನೋದ್ ರಾಜ್. ಮೂರನೇ ತಂಡ NCC ಸೀನಿಯರ್ ರಾಷ್ಟ್ರೀಯ ವಂದನಾ ಶಾಸ್ತ್ರ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ನವ ಸಿಂಧು ಗುಜರಾತ ಮರಾಠ ದ್ರಾವಿಡ ಲವಂಗ ವಿಂಧ್ಯ ಹಿಮಾಚಲ ಯಮುನಾ. ಶ್ರೀಯುತ ಚರಣ್ ಗೌಡ ಆರಕ್ಷಕ ಉಪನಿರೀಕ್ಷಕರು ಸಂಚಾರಿ ಠಾಣೆ ಚನ್ನರಾಯಪಟ್ಟಣ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ದಿನದ ಪಥಸಂಚಲನೆಯ ತಂಡಗಳಲ್ಲಿ ಮೊದಲನೇ ತಂಡ ಪೊಲೀಸ್ ತಂಡ. ಇದರ ನಾಯಕರು ಮಲ್ಲಪ್ಪ ಕಂಬಾರ್. ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ಶ್ರೀಯುತ ಮಲ್ಲಪ್ಪ ಕಂಬಾರ್ ಅವರು ತಮ್ಮ ತಂಡವನ್ನು ಮುನ್ನಡೆಸ್ತಾ ಆಗಮಿಸ್ತಾ ಇದ್ದಾರೆ. ಇದು ಪೊಲೀಸ್ ತಂಡದ ನಾಯಕರಾಗಿ ಶ್ರೀಯುತ ಮಲ್ಲಪ್ಪ ಕಂಬಾರ್ ಅವರು ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ವಂದನೆಯನ್ನು ಸಲ್ಲಿಸ್ತಾ ಮುನ್ನಡೆಸ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿ ಹೋಮ್ ಗಾರ್ಡ್ ತಂಡ ಬರ್ತಾ ಇದೆ. ಈ ತಂಡದ ನಾಯಕ ವಿನೋದ್ ರಾಜ್ ರವರು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೋಮ್ ಗಾರ್ಡ್ ತಂಡವನ್ನು ಹಿಂಬಾಲಿಸಿ NCC ಸೀನಿಯರ್ ಈ ತಂಡದ ನಾಯಕ ಅರುಣ್ ಸಿಟಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದೀಕ್ಷಿತ್ ಪಿ ಗೌಡ ತಂಡವನ್ನ ಶ್ರೀಯುತ ನವೀನ್ ಕುಮಾರ್ KL ವಂದನೆಯನ್ನ ಸಲ್ಲಿಸಿ ಮುನ್ನಡೆತಾ ಇದ್ದಾರೆ. ಪುರಸಭಾ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂತ ತಂಡ ಗಿರೀಶ್ ಇಂಟರ್ನ್ಯಾಷನಲ್ ಶಾಲೆ. ಈ ತಂಡದ ನಾಯಕಿ ಭೃತಾ. ಆಗಿರಲಿಲ್ಲ. ಜಗತ್ತಿಗೆ ಜ್ಞಾನವನ್ನ ಕಲಿಸಿದ ನಾಡು ಯಾವುದಾದರೂ ಪ್ರಾಚೀನ ಕಾಲದೊಳಗೆ ಈ ಭೂಮಿ ಮೇಲೆ ಇತ್ತು ಅಂದ್ರೆ ಅದು ಭಾರತ ಖಂಡ ಆಗಿತ್ತು. ಪ್ರಾಚೀನ ಭಾರತವನ್ನ ಕ್ರಿಸ್ತ ಪೂರ್ವ 3300ರಿಂದ ಕ್ರಿಸ್ತ ಶಕ 12ರವರೆಗೆ ಸುವರ್ಣ ಯುಗ ಅಂತ ಕರಿತಾ ಇದ್ರು. ಏಕೆ ಸುವರ್ಣ ಯುಗ ಆಗಿತ್ತು ಅಂದ್ರೆ ಸಿಂಧು ನಾಗರಿಕತೆ ನಮ್ಮ ಸಂಸ್ಕೃತಿಯ ಮೊಟ್ಟ ಮೊದಲ ನಾಗರಿಕತೆ ಅದು. ಅಲ್ಲದೆ ವಿಶ್ವದಲ್ಲಿ ಅತ್ಯಂತ ಉತ್ಸಾಹ ಸ್ಥಿತಿಯಲ್ಲಿ ಅತ್ಯಂತ ಆಧುನಿಕತೆಯನ್ನು ಹೊಂದಿದಂತ ನಾಗರಿಕತೆ ಆಗಿತ್ತು. ವೈದಿಕ ಯುಗದಲ್ಲಿ ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳ ಕಾಲದಲ್ಲಿ ಜ್ಞಾನದ ಸಾಗರವೇ ಹರಿದಿತ್ತು. ಅದಾದ ನಂತರ ಅಖಂಡ ಭಾರತಕ್ಕೆ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ, ಅಶೋಕ ಅವರ ಕಾಲದಲ್ಲಿ ಭಾರತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಗುಪ್ತರ ಕಾಲದಲ್ಲಿ ವಿಜ್ಞಾನ, ಸಾಹಿತ್ಯ, ಕಲೆ, ಆರ್ಯಭಟ